ಬೇಟೆಗಾರರ ಬೇಟೆಯಾಡೋ ರಣಬೇಟೆಗಾರ ಬಂದ. ಇಮ್ಮಡಿ ಪುಲಕೇಶಿ ಅಥವಾ ಪುಲಕೇಶಿ ದ್ವಿತೀಯನು ಚಾಲುಕ್ಯ ವಂಶದ ಅತ್ಯಂತ ಶಕ್ತಿಶಾಲಿ ಮತ್ತು ಪ್ರಸಿದ್ಧ ರಾಜನಾಗಿದ್ದನು. ಅವನ ಕಾಲದಲ್ಲಿ ಚಾಲುಕ್ಯ ವಂಶವು ತನ್ನ ಅತ್ಯುನ್ನತ ಶಿಖರವನ್ನು ತಲುಪಿತು. ಪುಲಕೇಶಿ ದ್ವಿತೀಯನು ಚಾಲುಕ್ಯ ವಂಶದ ಕೀರ್ತಿಶೇಖರನಾದ ಕೀರ್ತಿವರ್ಮನನ ಪುತ್ರನಾಗಿದ್ದನು. ಅವನ ತಂದೆಯ ನಿಧನದ ನಂತರ ಅವನ ಕಾಕನಾದ ಮಾಂಗಲ್ಯೇಶನ ಅಧಿಕಾರ ವಹಿಸಿಕೊಂಡನು. ತನ್ನ ಬಲದಿಂದ ರಾಜ್ಯವನ್ನು ಪುನಃ ವಶಪಡಿಸಿಕೊಂಡು ಬಾದಾಮಿಯ ರಾಜನಾದನು. ಅವನ ರಾಜಧಾನಿ ಬಾದಾಮಿಯಾಗಿತ್ತು. ಪುಲಕೇಶಿಯು ಅತ್ಯಂತ ಶೌರ್ಯಶಾಲಿ ಮತ್ತು ರಾಜಕೀಯ ಬುದ್ಧಿವಂತನಾಗಿದ್ದನು. ಅವನು ದಕ್ಷಿಣ ಭಾರತದ ಅನೇಕ ರಾಜ್ಯಗಳನ್ನು ತನ್ನ ಆಳ್ವಿಕೆಗೆ ಒಳಪಡಿಸಿದ್ದನು. ಅವನ ಕಾಲದಲ್ಲಿ ಚಾಲುಕ್ಯ ಸಾಮ್ರಾಜ್ಯವು ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರಪ್ರದೇಶ್ ಮತ್ತು ತಮಿಳುನಾಡಿನ ಕೆಲವು ಭಾಗಗಳನ್ನು ಒಳಗೊಂಡಿತ್ತು. ಅವನ ವಶದಲ್ಲಿದ್ದ ಸಾಮ್ರಾಜ್ಯವು ನರ್ಮದೆಯಿಂದ ಕಾವೇರಿವರೆಗಿನ ವ್ಯಾಪ್ತಿಯನ್ನು ಹೊಂದಿತ್ತು. ಪುಲಕೇಶಿಯು ಪಲ್ಲವ ರಾಜ ಮಹೇಂದ್ರವರ್ಮನನ ಮೇಲೆ ಯುದ್ಧ ಮಾಡಿ ಜಯ ಸಾಧಿಸಿದನು. ಈ ಯುದ್ಧದಲ್ಲಿ ಅವನು ಪಲ್ಲವ ರಾಜಧಾನಿ ಕಂಚಿಗೆ ಬಲವಾಗಿ ದಾಳಿ ಮಾಡಿದನು. ನಂತರ ಮಹೇಂದ್ರವರ್ಮನನ ಪುತ್ರ ನರಸಿಂಹವರ್ಮನು ಸೇನೆಯನ್ನು ಪುನಃ ಸಂಘಟಿಸಿ ಬಾದಾಮಿಯ ಮೇಲೆ ದಾಳಿ ಮಾಡಿದನು. ಆ ಯುದ್ಧದ ಪುಲಕೇಶಿಯು ಸೋತು ಬಾದಾಮಿಯ ನಾಶವಾಯಿತು ಎಂದು ಇತಿಹಾಸ ಹೇಳುತ್ತದೆ. ಆದರೆ ಪುಲಕೇಶಿಯು ತನ್ನ ಶೌರ್ಯದಿಂದ ಮತ್ತು ಆಡಳಿತದಿಂದ ಪಡೆದನು. ಚೀನಾದ ಪ್ರವಾಸಿಗ ಹುಯೆನ್ ಸಾಂಗ್ ತನ್ನ ಪ್ರಯಾಣದ ಸಂದರ್ಭದಲ್ಲಿ ಪುಲಕೇಶಿಯ ರಾಜ್ಯವನ್ನು ಭೇಟಿ ಮಾಡಿದನು. ಅವನು ಪುಲಕೇಶಿಯ ಆಡಳಿತವನ್ನು ಶಾಂತ, ನ್ಯಾಯಯುತ ಮತ್ತು ಸಮೃದ್ಧವೆಂದು ವರ್ಣಿಸಿದ್ದಾನೆ. ಪುಲಕೇಶಿಯು ಕಲೆ, ಸಾಹಿತ್ಯ ಮತ್ತು ಧಾರ್ಮಿಕ ಸಹಿಷ್ಣುತೆಯನ್ನು ಉತ್ತೇಜಿಸಿದನು. ಅವನ ಕಾಲದಲ್ಲಿ ಬಾದಾಮಿಯ ಶಿಲಾ ದೇವಾಲಯಗಳು ಮತ್ತು ಕಲಾಕೃತಿಗಳು ನಿರ್ಮಾಣಗೊಂಡವು. ಅವನು ವೈಷ್ಣವ, ಶೈವ ಮತ್ತು ಜೈನ ಧರ್ಮಗಳಿಗೆ ಸಮಾನ ಗೌರವ ನೀಡುತ್ತಿದ್ದನು. ಅವನ ಕಾಲದಲ್ಲಿ ಕನ್ನಡ ಭಾಷೆ ಮತ್ತು ಸಾಹಿತ್ಯವೂ ಬೆಳೆದು ಬಂದಿತು. ಪುಲಕೇಶಿಯ ಆಡಳಿತದಲ್ಲಿ ರಾಜ್ಯದ ಸೈನಿಕ ಶಕ್ತಿ ಅತ್ಯಂತ ಬಲವಾಗಿತ್ತು. ಅವನು ನದಿಗಳ ಮಧ್ಯದಲ್ಲಿನ ಪ್ರದೇಶಗಳನ್ನು ರಕ್ಷಿಸಲು ಕೋಟೆಗಳನ್ನು ನಿರ್ಮಿಸಿದನು. ಜನಸಾಮಾನ್ಯರ ಸುಖ ಸಮೃದ್ಧಿಗೆ ನೀರಾವರಿ ಯೋಜನೆಗಳನ್ನು ಆರಂಭಿಸಿದನು. ಅವನ ಮರಣದ ಕುರಿತು ಸ್ಪಷ್ಟ ಮಾಹಿತಿ ಇಲ್ಲ. ಆದರೆ ಇತಿಹಾಸಕಾರರ ಪ್ರಕಾರ ಪಲ್ಲವರ ಯುದ್ಧದಲ್ಲಿ ಅವನು ವೀರ ಮರಣವನ್ನಪ್ಪಿದನು.